ಬಿಸಿ ಬಿಸಿ ಅನ್ನದಾಗ ಬಿಸಿ ಬಿಸಿ ರಸಮ್ ಹಾಕ್ಕೊಂಡು ಕಲಿಸ್ಕೊಂಡು ಉಂಬದ್ರಾಗಿದ್ದ ಮಜಾ ಮತ್ತು ಯಾವುದ್ರಾಗೂ ಸಿಗಲ್ರಿ. ಖರೆ ಅಲ್ಲೇನ್ರಿ. ಈ ರಸಮ್ ಮಾಡ್ಲಿಕ್ಕೆ ಕುಕ್ಕರ್ನಾಗ ಒಂದು ಸಣ್ಣ ಬಟ್ಟಲು ತೊಗರಿ ಬೇಳೆಗೆ ತೊಳೆದು ಹಾಕಿನ್ರಿ. ಹಾಗೆ ಅರ್ಧ ಮಾವಿನಕಾಯ್ದು ಸೊಪ್ಪಿ ತೆಗೆದು ಹೋಳು ಹಾಕಿನ್ರಿ. ಒಂದು ಟಮಾಟ, ಸ್ವಲ್ಪ ಉಪ್ಪು ಮತ್ತು ಒಂದು ಈಟೆ ಎಣ್ಣೆ ನೀರು ಹಾಕಿ ಕಲಿಸಿ ಈಗ ಮ್ಯಾಲೆ ಮುಚ್ಚಿ ಒಂದು 3 ಸೀಟಿ ಹೊಡಿಲಕ್ಕ ಬಿಟ್ಬಿಡ್ತೀನಂತ್ರಿ. ಅಲ್ಲಿಂದನ ಮಸಾಲೆ ಮಾಡ್ಕೊಳ್ಳಮ್ಮಂತ್ರಿ. ಅದಕ್ಕೆ ಒಂದಿಷ್ಟು ಧನಿಯಾ ಬೀಜ, ಜೀರಿಗೆ, ಕಾಳುಮೆಣಸು, ಬೆಳ್ಳುಳ್ಳಿ, ಕರಿಬೇವು, ಒಣ ಮೆಣಸಿನ್ಕಾಯಿ ಹಾಕಿ ಒಣಾದೆ ಕೆಂಪುಗಾಗತನ ಹುರಿದು ಆರಣ ಪುಡಿ ಮಾಡಿ ಇಟ್ಬಿಡ್ತೀನಂತ್ರಿ. ಈಗ ಈ ಕೊದ್ದಿದ ಬ್ಯಾಳೆಗೆ ಚಂದ ಮೆತ್ತಗೆ ಮಾಡಿ ಇಟ್ಬಿಡ್ತೀನಿ ರೀ. ಒಂದು ಈಟೆ ಎಣ್ಣೆ ಬಿಸಿ ಮಾಡಿ ಸಾಸಿ ಜೀರಿಗೆ ಕುಣಿಸಿ ಒಣ ಮೆಣಸಿನಕಾಯಿ, ಕರಿಬೇವು ಹಾಕಿ ಸ್ವಲ್ಪ ಹುರಿದಾದ್ಮೇಲೆ ಹಿಂಗೆ ಹಾಕ್ತೀನಿ ರೀ. ಮತ್ತು ಹಾಗೆ ಒಂದು ಟೊಮೆಟೊ ಸಣ್ಣ ಹೋಳಿ ಸೇರಿಸ್ಬಿಡ್ತೀನಿ ರೀ. ಚಂದ ಮೆತ್ತಗಾಗತನ ಹುರಿದು ಇದ್ರಾಗ ಉಪ್ಪು, ಅರಿಶಿಣ ಪುಡಿ ಖಾರ ಹಾಕಿ ಕಲಿಸಿ ಕುದಿಸಿಟ್ಟಿದ್ದು ಬ್ಯಾಳೆ ಹಾಕ್ತೀನಿ ರೀ. ಮತ್ತು ಇನ್ನೊಂದಿಷ್ಟು ನೀರು ಹಾಕಿ ಹಾಗೆ ಈ ಮಾಡಿಟ್ಟಿದ್ದು ಮಸಾಲೆ ಎಲ್ಲ ಹಾಕಿ ಚಂದ ಕಲಿಸಿ ಏನು ಮಾಡ್ತೀನಿ ರೀ, ಕುದಿ ಬಂತಂದ್ರೆ ಒಂದು 5-7 ನಿಮಿಷ ಕುದಿಲಕ್ಕ ಬಿಟ್ಬಿಡ್ತೀನಂತ್ರಿ. ಕೊನೆಗೆ ಏನು ಮಾಡ್ತೀನಪ್ಪ ಅಂದ್ರೆ ಒಂದಿಟ್ಟು ಕೊತ್ತಂಬರಿ ಹಾಕಿ ಕಲಿಸ್ತಾರ ಆಯ್ತು ರೀ. ನಮ್ಮದು ಖಮ್ ಅಂದು ಈ ಮಾವಿನಕಾಯಿ ರಸಮು ಅನ್ನದಾಗ ಹಾಕೊಂಡು ಸುರಿಲಕ್ಕ ರೆಡಿ ಆಗಿಬಿಡ್ತದ್ರಿ.